ಈ ಗೋಕೃಪಾಮೃತಮ್ಮ ಅಂತ ಒಂದು ಸಿಗ್ತದೆ. ಗೋಮೂತ್ರದ ಬದ್ಲಿಗೆ ಈ ಗೋಕೃಪಾಮೃತಮ್ಮ ಉಣಿಸ್ಬಿಡ್ರಿ ಆ ನೀರಿಗೆ, ಏನೋ ರೊಕ್ಕಿಲ್ದ, ಬರೀ 2 ಲೀಟರ್ ಮಜ್ಜಿಗೆ 2 ಕಿಲೋ ಬೆಲ್ಲ, ಇಷ್ಟ ನಿಮ್ದು, ಉಳಿದದ್ದೆಲ್ಲ ಪುಕ್ಕಟ್ಟೆ. ಏನಪ್ಪಾ ಇನ್ನೊಂದು ಉಪಾಯ ಅಂತಂದ್ರ, ಈ ಗೋಕೃಪಾಮೃತಮ್ಮ ಅಂತ ಒಂದು ಸಿಗ್ತೈತಿ, ಕಲ್ಚರ್ ಇರ್ತೈತಿ. ಅದು 1 ಲೀಟರ್ ಬಾಟ್ಲಿ ಯಾರು ಬೇಕಾದವ್ರು ಪುಕ್ಕಟ್ ಕೊಡ್ತಾರ. ಈಗ ಬಂದಿದ್ನಲ್ಲಿ ಇವನ ಹತ್ರದ ಇಲ್ಲಿ ಗದಗಿನೊಳಗ ಸುಮಾರು ಹಳ್ಳಿಗೆ ಜನ ಅದಾರ ನಮ್ ಗೋಕೃಪಾಮೃತಮ್ಮ ಮನೆಯೊಳಗಿದ್ದವ್ರು. 1 ಲೀಟರ್ ಗೋಕೃಪಾಮೃತಮ್ಮ ತಗೊಂಡ್ ಹೋಗ್ಬೇಕು, 1 ಬ್ಯಾರಲ್ ನೀರ್ನಾಗ ಹಾಕ್ಬೇಕು. 200 ಲೀಟರ್ದಾಗ 2 ಕಿಲೋ ಬೆಲ್ಲ, 2 ಕಿಲೋ ಮಜ್ಜಿಗೆ, 2 ಲೀಟರ್ ಮಜ್ಜಿಗೆ ಹಾಕ್ಬಿಡ್ರಿ. 6 ದಿನ ಹಿಂಗ್ ಒಂದ್ ಜರ ತಿರ್ಸ್ಕೊತ ಇರ್ರಿ. 6ನೇ ದಿವ್ಸಕ್ಕ ತಯಾರಾತು ಗೊಬ್ಬರ. ಅವಾಗ ನಾ ಆಗಲೇ ಹೇಳಿದ್ನಲ್ಲ, ಅದೇ ಬಾಕ್ಸ್ ನೊಳಗ ಗೋಮೂತ್ರದ ಬದ್ಲಿಗೆ ಈ ಗೋಕೃಪಾಮೃತಮ್ಮ ಉಣಿಸ್ಬಿಡ್ರಿ ಆ ನೀರಿಗೆ. ಉಣಿಸಿ 11 ದಿವಸ ಆದ ನಂತರ ತೆಗೆದು ಆ ಮಣ್ಣು ಒಣಗಿಸ್ರಿ, ನೆಳ್ಳಾಗ ಒಣಗಿಸಿ ಅದನ್ನ ಹೊಲಕ್ ಹಾಕ್ರಿ. ಹಾಕಿದ್ರಿ ಅಂದ್ರ NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, ಇವು 3 ಎಷ್ಟು ಮಣ್ಣಿಗೆ ಅವಶ್ಯಕತೆ ಐತೆ ಅಷ್ಟೆಲ್ಲ ಪೂರೈಕೆ ಆಕೈತಿ. ಬರೇ ಏನೋ ರೊಕ್ಕಿಲ್ದ, ಬರೇ 2 ಲೀಟರ್ ಮಜ್ಜಿಗೆ 2 ಕಿಲೋ ಬೆಲ್ಲ, ಇಷ್ಟ ನಿಮ್ದು, ಉಳಿದದ್ದೆಲ್ಲ ಪುಕ್ಕಟ್ಟೆ. ಇಷ್ಟು ಪುಕ್ಕಟ್ಟೆ ಒಳಗ ನಿಮ್ಗೆ ಯಾರ್ DAP ಕೊಡೋರ್ ಅದಾರ, ಯಾರ್ ನಿಮ್ಗೆ ಯೂರಿಯಾ ಕೊಡೋರ್ ಅದಾರ? ನಿಮ್ಗಿನ್ನೂ ಆಗ್ಲಿ ಇನ್ನೊಂದು ಸುಲಭ ಉಪಾಯ ಐತಿ, ಮತ್ತೆ ಹೇಳ್ತೇನೆ.